ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಟಾಸ್ ಟೆಲಿ. ಸೊ ಇವತ್ತು ನ್ಯೂಸ್ ಅನಾಲಿಸಿಸ್ಗೆ ಬರೋದ್ರೆ ಫಸ್ಟ್ ನಿಫ್ಟಿ ಬಂದುಬಿಟ್ಟು 345 ಪಾಯಿಂಟ್ಸ್ ಡೌನ್ ಆಗಿಬಿಟ್ಟು 2385 ಹತ್ರ ಕ್ಲೋಸ್ ಆಗಿದೆ. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಬಂದುಬಿಟ್ಟು 692 ಪಾಯಿಂಟ್ಸ್ ಡೌನ್ ಆಗಿಬಿಟ್ಟು 4841 ಹತ್ರ ಕ್ಲೋಸ್ ಆಗಿದೆ. ದೆನ್ ಸೆನ್ಸೆಕ್ಸ್ ಬಂದುಬಿಟ್ಟು 1048 ಪಾಯಿಂಟ್ಸ್ ಡೌನ್ ಆಗಿಬಿಟ್ಟು 76330 ಹತ್ರ ಕ್ಲೋಸ್ ಆಗಿದೆ. ಸೊ ಇವತ್ತಿನ ಮಾರ್ಕೆಟಲ್ಲಿ ನಾವು ನೋಡೋದಾದರೆ ತುಂಬ ಬಿಗ್ ಫಾಲ್ ಕಾಣಿಸಿದೆ ಎಲ್ಲ ಆಲ್ಮೋಸ್ಟ್ ಆಲ್ ಸೆಕ್ಟರ್ಸಲ್ಲೂ. ಸೊ ಅದಕ್ಕೆ ವೇರಿಯಸ್ ರೀಸನ್ಸ್ ಇದೆ, ಒಂದಾದ್ಮೇಲೆ ಒಂದು ಮಾತಾಡ್ಕೊತ ಹೋಗೋಣ. ಫಸ್ಟ್ ವಿ ಶುಡ್ ಟಾಕ್ ಅಬೌಟ್ ದ ನಿಫ್ಟಿ ಬಂದುಬಿಟ್ಟು ಆಲ್ಮೋಸ್ಟ್ 200 ಪಾಯಿಂಟ್ಸ್ ಫಸ್ಟ್ ಡೌನಲ್ಲಿ ಓಪನ್ ಆಗಿಬಿಟ್ಟು ಗ್ಯಾಪ್ ಡೌನ್ ಆಗಿಬಿಟ್ಟು ಅಲ್ಲಿಂದ ಮತ್ತೆ ಫ್ರೀಕ್ವೆಂಟಾಗಿ ಆಲ್ಮೋಸ್ಟ್ 150 ಪಾಯಿಂಟ್ಸ್ ಇನ್ಕ್ರೀಸ್ ಆಗಿಬಿಟ್ಟು ಮತ್ತೆ ಅಲ್ಲಿಂದ ಡೌನ್ ಆಗ್ತಾ ಆಲ್ಮೋಸ್ಟ್ ಡೇಸ್ ಲೋ ಅಲ್ಲಿ ಕ್ಲೋಸ್ ಆಗಿದೆ. ಸೊ ನಾನು ಲಾಸ್ಟ್ ಸೆಷನ್ಸಲ್ಲಿ ಹೇಳಿದ್ದೆ, ಸೊ ಇಫ್ ಇನ್ ಕೇಸ್ ಎನಿ ನೆಗೆಟಿವ್ ನ್ಯೂಸ್ ಏನಾದರೂ ಇದೆ ಅಂತ ಅಂದರೆ ಇನ್ ಫ್ಯೂಚರ್ ಕಮಿಂಗ್ ಡೇಸಲ್ಲಿ ಡೆಫಿನೆಟ್ಲಿ ದಟ್ ವಿಲ್ ಬಿ ದ ವೆರಿ ಬ್ಯಾಡ್ ಫಾರ್ ಇಂಡಿಯನ್ ಮಾರ್ಕೆಟ್ಸ್ ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ ಸೆಷನಲ್ಲಿ ಕ್ಲಿಯರಾಗಿ ಹೇಳಿದ್ದೆ. ಆ್ಯಂಡ್ ಈ ಫಾಲಲ್ಲಿ ನಾನು ಒಂದು ಮೆನ್ಷನ್ ಮಾಡಬೇಕಾಗಿರೋದು, ಫಸ್ಟ್ ಒಂದು ಗುಡ್ ನ್ಯೂಸ್ ಏನು ಮೆನ್ಷನ್ ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ 25 to 30% ಫಾಲ್ ಕಾಣಿಸಿರೋ ಕೆಲವೊಂದು ಸ್ಟಾಕ್ಸನ್ನು ನಾನು ನಿಮಗೆ ಹೇಳ್ತೀನಿ. ಅದು ನಿಫ್ಟಿ 50 ಸ್ಟಾಕ್ಸಲ್ಲಿ ಮಾತ್ರನೇ ಹೇಳ್ತೀನಿ, ಲಾರ್ಜ್ ಕ್ಯಾಪ್ಸಲ್ಲಿ. ಸೊ ಯು ಶುಡ್ ಫೋಕಸ್ ಆನ್ ದೆಮ್ ಫಸ್ಟ್. ಬಜಾಜ್ ಆಟೋ ಆಲ್ಮೋಸ್ಟ್ 32% ಡೌನ್ ಆಗಿದೆ. ಆ್ಯಂಡ್ ಏಷ್ಯನ್ ಪೇಂಟ್ಸ್ 31%. ಆ್ಯಂಡ್ ಹೀರೋ ಮೋಟರ್ ಕಾರ್ಪೊರೇಷನ್ ಬಂದುಬಿಟ್ಟು ಆಲ್ಮೋಸ್ಟ್ 31% ಡೌನ್ ಆಗಿದೆ. ಆ್ಯಂಡ್ ಮತ್ತು NTPC 30% ಡಿಸ್ಕೌಂಟಲ್ಲಿದೆ ಆಲ್ ಟೈಮ್ ಹೈಯಿಂದ. ದೆನ್ ಕೋಲ್ ಇಂಡಿಯಾ ಬಂದುಬಿಟ್ಟು 29% ಡೌನಲ್ಲಿದೆ. ದೆನ್ ಅದಾನಿ ಎಂಟರ್ಪ್ರೈಸ್ ಬಂದುಬಿಟ್ಟು 26% ಡೌನಲ್ಲಿದೆ. ಆ್ಯಂಡ್ ಅದಾನಿ ಪೋರ್ಟ್ಸ್ ಬಂದುಬಿಟ್ಟು 25% ಆಲ್ ಟೈಮ್ ಹೈಯಿಂದ ಬಿದ್ದಿದೆ. ದೆನ್ BPCL ಬಂದುಬಿಟ್ಟು 26%. ದೆನ್ ಶ್ರೀರಾಮ್ ಫೈನಾನ್ಸ್ ಬಂದುಬಿಟ್ಟು ಆಲ್ಮೋಸ್ಟ್ 27%. ಸೊ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈ ಒಂದು ಸ್ಟಾಕ್ಸ್ನ ನಾವು ಫ್ಯೂಚರ್ ಕಮಿಂಗ್ ಡೇಸಲ್ಲಿ ನಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡ್ಬಿಟ್ಟು ಒಂಚೂರು ಫೋಕಸ್ ಮಾಡೋದು ಒಳ್ಳೆಯದು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ದೆನ್ ಇಂಡಸ್ಇಂಡ್ ಬ್ಯಾಂಕ್ ವಿ ಶುಡ್ ಟಾಕ್ ಅಬೌಟ್ ದಿಸ್ ಬಿಕಾಸ್ ಅದು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ಸ್ಗೆ ರೀಚ್ ಆಗಿದೆ. ಸೊ ಇವಾಗ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಇಂಡಸ್ಇಂಡ್ ಬ್ಯಾಂಕ್. ಸೊ ಫೋಕಸ್ ಆನ್ ದಟ್ ಸ್ಟಾಕ್ ಆಲ್ಸೋ. ದಟ್ ಫೆಲ್ ಅರೌಂಡ್ 33-34%, ಆಲ್ಮೋಸ್ಟ್ ನಾಟ್ 33-34%, 43% ಆಲ್ಮೋಸ್ಟ್ ಡೌನ್ ಆಗಿದೆ. ಸೊ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇದು ಆಲ್ ಟೈಮ್ ಹೈಯಿಂದ ಬಿದ್ದಿರೋ ದ ಲಾರ್ಜೆಸ್ಟ್ ತುಂಬ ಲೂಸ್ ಆಗಿರೋ ಅಂಥ ಸ್ಟಾಕ್ ಇಂಡಸ್ಇಂಡ್ ಬ್ಯಾಂಕ್ದು. ಸೊ ಅದರಿಂದ ಆಗ್ಬಿಟ್ಟು ಹೇಳ್ತಾ ಇದ್ದೀನಿ. ದೆನ್ ಕಮಿಂಗ್ ಡೇಸಲ್ಲಿ ವಿ ಶುಡ್ ಫೋಕಸ್ ಆನ್ ದಟ್. ಆ್ಯಂಡ್ ನಾವಿನ್ನೂ ಮಾತಾಡ್ಕೊಳ್ಳೋದಾದರೆ ದೆನ್ ನಮ್ಮ ಪೋರ್ಟ್ಫೋಲಿಯೋ ಸ್ಟಾಕ್ಸಿಗೆ ಬರೋದಾದರೆ ಇವತ್ತು ಆಲ್ಮೋಸ್ಟ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಸ್ ನೋಡಿದ್ರೆ ಅಂದರೆ ಅದು 4%, ನಿಯರ್ಲಿ ಎರಡು ಕೂಡ 4% ಆ ಥರ ಬಿದ್ದಿದೆ. ಸೊ 4% ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ನಾವು ರೀಸೆಂಟ್ ಟೈಮಲ್ಲಿ ಯಾವತ್ತಾದ್ರೂ ಡಿಸ್ಕಸ್ ಮಾಡಿದ್ವಾ 4% ಡೌನ್ ಆಗಿರೋದು? ಇಲ್ವಲ್ಲ. ಸೊ ಜಾಸ್ತಿ ಲಿಕ್ವಿಡಿಟಿ ಅನ್ನೋದು ಹೊರಗಡೆ ಹೋಗ್ತಾ ಇದೆ ನಮ್ಮ ಮಾರ್ಕೆಟಿಂದ ಅಲ್ವಾ. ಅದಕ್ಕೆ ವೇರಿಯಸ್ ರೀಸನ್ಸ್, ಬಾಂಡ್ಸ್ ಇರ್ಬೋದು, ಬಾಂಡ್ ಯೀಲ್ಡ್ಸ್, ಮತ್ತು ಬರ್ತಿರೋ ಆಯಿಲ್ ಪ್ರೈಸಸ್ ಆಲ್ ಟೈಮ್ ಹೈಸ್ ಗಿಟ್ ಆಗ್ತಿರ್ಬೋದು, ಆ್ಯಂಡ್ ರುಪೀಸ್ ಕ್ರ್ಯಾಶ್ ಆಗ್ತಿರೋದು. ಸೊ ಇವು ವೇರಿಯಸ್ ರೀಸನ್ಸ್ ಇದೆ. ಆ್ಯಂಡ್ ಟ್ರಂಪ್ ಹೋತು, ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಆ್ಯಂಡ್ ಕೆಲವೊಂದು ಮೇನ್ ಸ್ಟಾಕ್ಸ್ ಬಗ್ಗೆ ಕೂಡ ಮಾತಾಡ್ಕೋಬೇಕು ನಾವು ಇವತ್ತು. ಡಿಮಾರ್ಟ್ ಅಂತ ಒಂದು ದೊಡ್ಡ ಕಂಪ್ನೀಸ್ ಬಗ್ಗೆ ಕೂಡ ಮಾತಾಡ್ಕೋಬೇಕು. ಸೊ ಯಾವ ಥರ ಮಾರ್ಕೆಟಲ್ಲಿ ಅಫೆಕ್ಟ್ ಆಗ್ತಿದ್ದಾವೆ ಇವೆಲ್ಲ ಕೂಡ ಒಂದಕ್ಕೊಂದು ಸೈಕಲ್ ಯಾವ ಥರ. ಮೋಸ್ಟ್ಲಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇವತ್ತಿನ ಸ್ಟಾಕ್ಸು ಆಲ್ಮೋಸ್ಟ್ ಕೆಲವೊಂದು ಸ್ಟಾಕ್ಸ್ ಆದರೆ ಲೋವರ್ ಸರ್ಕ್ಯೂಟ್ ಕೂಡ ರೀಚ್ ಆಗಿದ್ರೂ ಕೂಡ ಆಶ್ಚರ್ಯಪಡೋ ಅವಶ್ಯಕತೆ ಇಲ್ಲ. ಸೊ ಆ ರೇಂಜ್ಗೆ ಇವತ್ತು ಮಾರ್ಕೆಟ್ ಫಾಲ್ ಆಗಿದೆ. ಆ್ಯಂಡ್ ಆಲ್ಮೋಸ್ಟ್ ಆಲ್ ಸೆಕ್ಟರ್ಸ್, ನಾಟ್ ಆಲ್ಮೋಸ್ಟ್ ಆಲ್ ಸೆಕ್ಟರ್ಸ್ ಎಂಡ್ ಅಪ್ ವಿತ್ ಇನ್ ರೆಡ್ಡಲ್ಲೇ ಕೂಡ ಎಂಡ್ ಆಗಿದ್ದಾವೆ. ನೀವು ನೋಡಿದ್ದೀರಾ ಅಂತ ಅಂದರೆ. ಸೊ ನೀವು ಇದರಲ್ಲಿ ತುಂಬ ಡೌನ್ ಆಗಿರೋದಂದರೆ ರಿಯಲ್ ಎಸ್ಟೇಟ್ ಸೆಕ್ಟರು. ದೆನ್ ಮತ್ತಿನ್ನ ನೋಡ್ತಾ ಹೋದರೆ ನಮಗೆ ಈ ಮೀಡಿಯಾ CNX ಮೀಡಿಯಾ ಏನಿದೆ ಅಲ್ವಾ, ಅದು ಕೂಡ 4% ಡೌನ್ ಆಗಿದೆ. ದೆನ್ ನಿಫ್ಟಿ ಮಿಡ್ ಕ್ಯಾಪ್ ನೆಕ್ಸ್ಟ್ 50 ಇದೆ ಅಲ್ವಾ, ದೆನ್ ಅದು ಬಂದುಬಿಟ್ಟು ಆಲ್ಮೋಸ್ಟ್ 4% ಡೌನ್ ಆಗಿದೆ. ಸೊ ಇಷ್ಟೊಂದು ಯಾಕೆ ಡೌನ್ ಆಗಿದೆ ಫಸ್ಟ್. ದೆನ್ ಇವತ್ತಿನ ಮಾರ್ಕೆಟಲ್ಲಿ ನಾವು ಕ್ಲೀನಾಗಿ ಅಬ್ಸರ್ವ್ ಮಾಡೋದಾದರೆ, ನಾವು ಲಾಸ್ಟ್ ಸೆಷನಲ್ಲೇ ನೋಡ್ಕೊಂಡಿದ್ವಿ ಏನು ಅಂತಂದರೆ FIIs ತುಂಬ ಸೆಲ್ಲಿಂಗ್ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ಜಾನ್ವರಿ 1 ಮಂತಲ್ಲಿ ಅಂದರೆ ಇವತ್ತೆಷ್ಟು ಆಲ್ಮೋಸ್ಟು 14th ಅಲ್ವಾ, ಜಾನ್ವರಿ 13th ಅಲ್ವಾ, ಸಾರಿ 13th, ಜಾನ್ವರಿ 13th ಅಲ್ವಾ ಇವತ್ತು. ಸೊ ಜಾನ್ವರಿ 13th ವಿತಿನ್ 13 ಡೇಸಲ್ಲಿ 22,259 crores ಆಲ್ರೆಡಿ ಸೆಲ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಇಂಡಿಯನ್ ಮಾರ್ಕೆಟ್ಸಲ್ಲಿ. ನೀವು ನೋಡಿದ್ದೀರಾ ಅಂತಂದರೆ. ಸೊ 22,000 crores ಮಾರ್ಕೆಟಲ್ಲಿ ಮನಿ ಹೊರಗಡೆ ಹೋಗ್ತಿದೆ ಅಂದರೆ ಇನ್ ಸಚ್ ಕೇಸಸ್ ದಟ್ಸ್ ಅ ವೆರಿ ಬಿಗ್ ಫಾಲ್ ಅಲ್ವಾ ನಮಗೆ ನೋಡೋದಾದರೆ. ಆ್ಯಂಡ್ US ಜಾಬ್ಸ್ ಡಾಟಾ ಬಂದಿದೆ. ನಾವು ನೋಡೋದಾದರೆ ಗ್ಲೋಬಲ್ ಲೆವೆಲಲ್ಲಿ ನಾವು ನೋಡೋದಾದರೆ US ಜಾಬ್ಸ್ ಡಾಟಾ ಬಂದಿದೆ. US ಜಾಬ್ಸ್ ಡಾಟಾ ತುಂಬ ಸ್ಟ್ರಾಂಗ್ ಆಗಿದೆ. ಇನ್ಫ್ಯಾಕ್ಟ್ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಏನಂದರೆ ಆಲ್ಮೋಸ್ಟ್ 2.56 lakhs ಜಾಬ್ಸ್ ಕ್ರಿಯೇಟ್ ಮಾಡಿದ್ದಾರೆ ಅವರು.
ಬಟ್ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 1.65 ಲ್ಯಾಕ್ಸ್ ಮಾತ್ರನೇ. ಮತ್ತು ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಂದುಬಿಟ್ಟು ಆಲ್ಮೋಸ್ಟ್ 4.1% ಡೌನ್ ಆಗಿದೆ. 4.1%ಗೆ ರೀಚ್ ಆಗಿದೆ. ದೆನ್ ಅಂದರೆ ಡೌನ್ ಆಗಿದೆ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು. ಸೊ ಇದೆಲ್ಲ ನೋಡಿದಾದ್ಮೇಲೆ ಫೆಡ್ ಚೇರ್ಮನ್ ಏನು ಮಾಡಿದ್ರು ಅಂತಂದರೆ, ಕಮಿಂಗ್ ಡೇಸಲ್ಲಿ ಫೆಡ್ ರೇಟ್ ಕಟ್ಸ್ ಇರಲ್ಲ, ಮೋಸ್ಟ್ಲಿ ಡಿಸೆಂಬರಲ್ಲಿ ಏನು ಮಾಡಿದ್ವಲ್ವ ಅದೇ ಫೈನಲ್ ಫೆಡ್ ರೇಟ್ ಕಟ್ಸ್ ಆಗಬೇಕು ಅಂತ ಅಂದ್ಬಿಟ್ಟು ಅವ್ರು ಅಂತಾರೆ. ಇನ್ಫ್ಯಾಕ್ಟ್ ಈ ಸ್ಟ್ರಾಂಗ್ ಎಕನಾಮಿ ಇದ್ದರೆ ಜನರಲಿ ಏನಾಗುತ್ತೆ ಅಂತಂದರೆ, ಫೆಡ್ ರೇಟ್ ಕಟ್ಸ್ ಮಾಡೋದಿರಲಿ, ಹೈಕ್ ಮಾಡಬೇಕು ಜನರಲಿ, ಅದೇ ಅಲ್ವಾ ಲಾಜಿಕ್. ಸೊ ಕಮಿಂಗ್ ಡೇಸಲ್ಲಿ ಹೈಕ್ ಮಾಡೋ ಚಾನ್ಸಸ್ ಇರಲಿ, ಫಸ್ಟ್ ಕಟ್ ಮಾಡ್ತಾನೆ ಇಲ್ಲ ಅನ್ನೋದಕ್ಕೇ ಇಷ್ಟು ಫಾಲ್ ಆಗ್ತಿದೆ. ಇಫ್ ಇನ್ ಕೇಸ್ ಹೈಕ್ ಮಾಡಿದ್ರೆ ಜಸ್ಟ್ ಇಮ್ಯಾಜಿನ್ ಅಲ್ವಾ. ಸೊ ಕಮಿಂಗ್ ಡೇಸಲ್ಲೂ ಕೂಡ ಯಾವ ಫೆಡ್ ಚೇರ್ಮನ್ ಆಗಲಿ ಇಲ್ಲಾಂತಂದರೆ RBI ಆಗಲಿ ಏನು ಡಿಸಿಷನ್ಸ್ ತೊಗೊಳುತ್ತಲ್ವ, ಇದೆಲ್ಲ ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಫೆಡ್ಡಲ್ಲಿ ಇಂಪ್ಯಾಕ್ಟ್ ಆದರೆ ಅದು RBIಗೆ ಒಂದು ಹೆಡ್ಜ್ ಕೊಡುತ್ತೆ ಅಂತ ಅಂದ್ಬಿಟ್ಟು ನಾವು ನಿನ್ನೆ ಸೆಷನಲ್ಲೇ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ. ದೆನ್ ಬಾಂಡ್ ಯೀಲ್ಡ್ಸ್ ಬಂದುಬಿಟ್ಟು ಆಲ್ಮೋಸ್ಟ್ 4.73% ಹತ್ರ ರೀಚ್ ಆಗಿದೆ. 10 ಇಯರ್ಸ್ ಬಾಂಡ್ ಯೀಲ್ಡ್ಸ್ USದು 7.9 ಹತ್ರ ರೀಚ್ ಆಗಿದೆ ನೋಡಿ ಇಲ್ಲಿ. ಸೊ ದಿಸ್ ಈಸ್ ನಾಟ್ ಎ ಸ್ಮಾಲ್ ಥಿಂಗ್. ಇದೇನು ರಿಸ್ಕ್ ಫ್ರೀ ಮನಿ ಅವ್ರ ದೇಶದಲ್ಲಿ, ಎಲ್ಲಿ USA ಮಾರ್ಕೆಟಲ್ಲಿ ತುಂಬ ಒಳ್ಳೆ ಗ್ರೋತ್ ಕಾಣ್ತಿದೆ. ಆ್ಯಂಡ್ ಡಾಲರ್ ಇಂಡೆಕ್ಸ್ ಬಂದ್ಬಿಟ್ಟು ನಾನು ಯಾವತ್ತೂ ಹೇಳಿರಲಿಲ್ಲ ರೀಸೆಂಟ್ ಟೈಮ್ಸಲ್ಲಿ 110 ಅಂತ ಅಂದ್ಬಿಟ್ಟು ಯಾವತ್ತಾದ್ರೂ ಮಾತಾಡಿದ್ದು ನಾನು ಇಲ್ವಲ್ಲ. ಸೊ 110ಗೆ ರೀಚ್ ಆಗಿದೆ ಡಾಲರ್ ಇಂಡೆಕ್ಸ್. ಸೊ 110ಗೆ ರೀಚ್ ಆಗಿದೆ ಅಂತಂದರೆ ಅವರ ಒಂದು ಕರೆನ್ಸಿ ವ್ಯಾಲ್ಯೂ ಜಾಸ್ತಿ ಇರಬೇಕಾದ್ರೆ ಆ್ಯಂಡ್ ರಿಸ್ಕ್ ಫ್ರೀ ಮನಿ ಇಷ್ಟೊಂದು ಸಿಗಬೇಕಾದ್ರೆ ಆಲ್ಮೋಸ್ಟ್ 4.79%. ಸೊ ಅವ್ರು ನಮ್ಮ ಮಾರ್ಕೆಟಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ಬೇಕಂತ ಅಂದ್ಬಿಟ್ಟು ನೋಡ್ತಾರೆ. ಸೊ ಆಬ್ವಿಯಸ್ಲಿ ಹೊರಗಡೆ ಹೋಗ್ತಾರೆ ಅಲ್ವಾ. ಸೊ ದಿಸ್ ಈಸ್ ಈ ಫಾಲ್ ಏನಿದೆ ಅಲ್ವಾ, ಈ ಫಾಲ್ಗೆ ಇದು ಒಂದು ಮೇನ್ ರೀಸನ್ ಆಗಿದೆ. ದೆನ್ ಅದು ಬಿಟ್ಟರೆ ಮತ್ತೆ ಆಯಿಲ್ಸ್, ಈ ಆಯಿಲ್ ಬಂದುಬಿಟ್ಟು ಆಲ್ಮೋಸ್ಟ್ ಲೈಫ್ ಟೈಮ್ ಲೋಗೆ ರೀಚ್ ಆಗಿದೆ, ಲೈಫ್ ಟೈಮ್ ಹೈಗೆ ಆಲ್ಮೋಸ್ಟ್ 3 ಮಂತ್ಸಿಂದ ಇದೇ ಹೈಯೆಸ್ಟ್ ಪಾಯಿಂಟಿಗೆ ರೀಚ್ ಆಗಿರೋದು. ಆ್ಯಂಡ್ ಎಕ್ಸ್ಪೆಕ್ಟೆಡ್ ದಟ್ US ಸ್ಯಾಂಕ್ಷನ್ಸ್ ವಿಲ್ ಅಫೆಕ್ಟ್ ದ ರಷ್ಯನ್ ಮಾರ್ಕೆಟ್ಸ್ ಅಲ್ವಾ. ಸೊ US ಕಮಿಂಗ್ ಡೇಸಲ್ಲಿ ಏನು ಓದ್ತೊಂತಾರಲ್ವಾ ಟ್ರಂಪು, ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಎಲ್ಲ ಕಂಟ್ರೀಸ್ ಮೇಲೂ ಸ್ಯಾಂಕ್ಷನ್ಸ್ ಹಾಕಕ್ಕಂತ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಈ ರೇಂಜ್ಗೆ ಸ್ಯಾಂಕ್ಷನ್ಸ್ ಮೇಲೆ ಇವ್ರು ಇಷ್ಟೊಂದು ಫೋಕಸ್ ಮಾಡ್ತಿರ್ಬೇಕಾದ್ರೆ, ಇಫ್ ಇನ್ ಕೇಸ್ US ಮೇಲೇನೂ ಜನರಲಿ ಯಾರ ಮೇಲೆ ಹಾಕೋದಕ್ಕಿಂತನೂ ಫಸ್ಟು ರಷ್ಯನ್ ಮೇಲೇ ಸ್ಯಾಂಕ್ಷನ್ಸ್ ಹಾಕೋಕ್ಕೆ ರೆಡಿಯಾಗಿರ್ತಾರೆ USA ಅಲ್ವಾ. ಸೊ ಹಂಗಿರ್ಬೇಕಾದ್ರೆ ಇಫ್ ಇನ್ ಕೇಸ್ ದಟ್ ಈಸ್ ದ ಕೇಸ್, ರಷ್ಯಾ ಏನಿದೆ ಅಲ್ವಾ, ರಷ್ಯಾ ಚೈನಾ ಮತ್ತು ಇಂಡಿಯಾಗೆ ತುಂಬ ಜಾಸ್ತಿ ಆಯಿಲ್ ಸಪ್ಲೈ ಮಾಡ್ತಾರೆ. ಇಫ್ ಇನ್ ಕೇಸ್ ಅವ್ರು ಸ್ಯಾಂಕ್ಷನ್ಸ್ ಹಾಕಿದ್ದಾರೆ ಅಂತಂದರೆ, ಅವ್ರ ಆಯಿಲ್ ಸಪ್ಲೈ ಮೇಲೆ ಜಾಸ್ತಿ ಇದು ಸ್ಯಾಂಕ್ಷನ್ಸ್ ಹಾಕಿದ್ದಾರೆ ಅಂತಂದರೆ, ಇನ್ ಸಚ್ ಕೇಸಸ್ ಇವ್ರೇನು ಮಾಡ್ತಾರೆ, ರೇಟ್ ಹೈಕ್ ಮಾಡ್ತಾರೆ, ಅಂದರೆ ಆಯಿಲ್ ಕಾಸ್ಟನ್ನು ಜಾಸ್ತಿ ಮಾಡ್ತಾರೆ ರಷ್ಯಾದವರು. ಆವಾಗ ಇಂಡಿಯಾ ಮತ್ತು ಚೈನಾ ಮೇಲೆ ಕೂಡ ಇಂಪ್ಯಾಕ್ಟ್ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ನೋಡಬೇಕಾಗಿರೋದು, ಇಫ್ ಇನ್ ಕೇಸ್ ಈ ಪ್ರಿಡಿಕ್ಷನ್ ಕರೆಕ್ಟೇ ಆದರೆ ಆಲ್ಮೋಸ್ಟ್ January 20th ಏನು ಅಂತಾರಲ್ವ, ಅಲ್ಲಿಂದ 1 ವೀಕ್ ಒಳಗಡೆ ಏನು ಮೆಜರ್ಸ್ ತೊಗೊಂತಾರಲ್ವ, ಅಲ್ಲಿ ತನಕ ಮಾರ್ಕೆಟ್ಸ್ ಇದೇ ಥರ ಫ್ಲಕ್ಚುಯೇಷನ್ಸ್ ಆಗ್ತಾನೆ ಇರುತ್ತೆ ಅಂತಂದ್ಬಿಟ್ಟು ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ದೆನ್ ನೆಕ್ಸ್ಟ್ ಈ ರುಪಿ ಬಂದುಬಿಟ್ಟು ಲೈಫ್ ಟೈಮ್ ಲೋಗೆ ರೀಚ್ ಆಗಿದೆ. ಡಾಲರ್ ಇಂಡೆಕ್ಸ್ 110ಗೆ ರೀಚ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ನಲ್ವ. ಆ್ಯಂಡ್ ಶಾರ್ಪ್ ಫಾಲ್ ಕಾಣಿದೆ ಸಿನ್ಸ್ 2023 ಫೆಬ್ರವರಿಯಿಂದ. ದಿಸ್ ಈಸ್ ದ ವೆರಿ ಫಸ್ಟ್ ಟೈಮ್ ದಟ್ ವಿಚ್ ಡೌನ್ಫಾಲ್ ಬೈ ಆಲ್ಮೋಸ್ಟ್ 0.58% ತನಕನೂ ಡೌನ್ಫಾಲ್ ಆಗಿದೆ. ಇದು ವರ್ಸ್ಟ್ ಫಾಲ್. ಗ್ಲೋಬಲ್ ಕರೆನ್ಸಿ, ಎಲ್ಲ ಕರೆನ್ಸೀಸ್ ಆಲ್ಮೋಸ್ಟ್ ಏಷ್ಯನ್ ಕರೆನ್ಸೀಸ್ ಎಲ್ಲ ಕೂಡ ಡಾಲರ್ ಕಂಪೇರ್ ಮಾಡಿದ್ರೆ ಡೌನ್ ಆಗ್ತಾ ಇದ್ದಾವೆ. ಬಿಕಾಸ್ ಹೇಳಿದ್ನಲ್ವ, ಇವೇ ಎಲ್ಲ ರೀಸನ್ಸ್. ಸೊ ಅದೆಲ್ಲದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಇಂಡಿಯನ್ ಕರೆನ್ಸಿ ತುಂಬ ಡೌನ್ ಆಗಿದೆ. ಇದೇ ವರ್ಸ್ಟ್ ಫಾಲ್ ಕಾಣ್ತಿರೋದು ಇಂಡಿಯನ್ ಕರೆನ್ಸಿಯಲ್ಲಿ. ದೆನ್ ಎಕನಾಮಿಕ್ ಸ್ಲೋಡೌನ್ ಏನಿದೆ ಅಲ್ವಾ, ನಮ್ಮ 2025 ಡಾಟಾ ಬಂತಲ್ವಾ ನಿನ್ನೆ, ಐ ಥಿಂಕ್ 3 days ಬ್ಯಾಕ್. ಇದು NSO GDP ಡಾಟಾ ರಿಲೀಸ್ ಮಾಡ್ತಲ್ವಾ. 6.4% GDP ಪ್ರಿಡಿಕ್ಷನ್ ಮಾಡ್ತಿದೆ. ಬಟ್ ಲಾಸ್ಟ್ ಕೋವಿಡ್ ಟೈಮಿಂದ ಇಲ್ಲಿ ತನಕನೂ 8.2% ಆವರೇಜ್ ಆ ರೇಂಜಲ್ಲಿ ಇತ್ತು. ನಾನು ಆದರೆ 2024 8.2% GDP ಡಾಟಾ ಇದ್ದರೆ, ಇದು ಇವಾಗ ಡೌನ್ಫಾಲ್ ಕಡಿಮೆ ಆಗಿದೆ ಅಲ್ವಾ. 6.4ಗೆ ಕಡಿಮೆ ಪ್ರಿಡಿಕ್ಟ್ ಮಾಡ್ತಿದ್ದಾರೆ ಎಕ್ಸ್ಪೆಕ್ಟೇಷನ್ಸ್. ಸೊ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಮಾಡ್ತಿರ್ಬೇಕಾದ್ರೆ ಯಾಕೆ ಇವಾಗ ನೋಡಿ, ಇಲ್ಲಿ ನಿಮಗೆ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಇರ್ತಾರೆ ಅಂದ್ಕೊಳ್ಳಿ ನಿಮ್ಮ ಕ್ಲಾಸಲ್ಲಿ. ಇರಬೇಕಾದ್ರೆ ನಿಮ್ಮ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟು ಆಲ್ಮೋಸ್ಟ್ ಯಾವಾಗಲೂ 95% ಮೇಲೆ ತೊಗೊತಿರ್ತಾನೆ ಅವನು. ಬಟ್ ಒಂದು ಪರ್ಟಿಕ್ಯುಲರ್ ಎಕ್ಸಾಮಲ್ಲಿ ಏನು ಮಾಡ್ತಾನೆ, ಸಡನ್ನಾಗಿ 85% ರೀಚ್ ಆಗ್ತಾನೆ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ, ಅವ್ನ ಗ್ರೇಡ್ ಅನ್ನೋದು ಕಡಿಮೆ ಮಾಡ್ಕೋತಾರೆ, ಅವ್ರು ನೋಡೋ ವಿಧಾನನೇ ಕಡಿಮೆ ಆಗುತ್ತೆ ಅಲ್ವಾ. ಅದೇ ಒಬ್ಬ 40% ತಗೊಳ್ತಿರೋ ಒಬ್ಬ ಸ್ಟೂಡೆಂಟು 55% ತೊಗೊಂಡ ಅಂದ್ಕೊಳ್ಳಿ, ಅವ್ನ ಗ್ರೇಡ್ ಅನ್ನೋದು ತುಂಬ ಜಾಸ್ತಿ ನೋಡ್ತಾರೆ
ಅಲ್ವಾ. ಸೊ ದ ಸೇಮ್ ಪರ್ಸ್ಪೆಕ್ಟ್ ಇಲ್ಲೂ ಕೂಡ ಆಗ್ತಿದೆ. ಏನು ಲಾಸ್ಟ್ ಕೋವಿಡ್ ಟೈಮಿಂದ ಯಾವತ್ತೂ ಕಡಿಮೆ ಆಗದಿರೋ ಇಂಡಿಯನ್ GDP, ಸೊ ಇವಾಗ 6.4%ಗೆ ಪ್ರಿಡಿಕ್ಟ್ ಮಾಡ್ತಿದ್ದಾರಲ್ವಾ. ಸೊ ಅದರಿಂದ ಒಂದು ಒಂದು ನೆಗೆಟಿವ್ ನ್ಯೂಸ್ ಅನ್ನೋದು ಇಲ್ಲಿ ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡ್ತಿದೆ. ಅದು ಬಿಟ್ಟರೆ ಮತ್ತು ಕನ್ಸ್ಯೂಮರ್ ಪ್ರೈಸ್ ಇನ್ಫ್ಲೇಷನ್ ಡಾಟಾ ಏನಿದೆ ಅಲ್ವಾ, ಇದೇನಿದೆ ಇದು ಬಂದುಬಿಟ್ಟು ಆಲ್ಮೋಸ್ಟ್ 5.3% ಡಿಸೆಂಬರಲ್ಲಿ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿದರು. ಬಟ್ ಇವಾಗ ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ಗೆ ಈ ಒಂದು ಡಾಟಾ ರಿಲೀಸ್ ಆಗಿದೆ. ಆಲ್ಮೋಸ್ಟ್ 5.22% ಇದೇನು 4 ಮಂತ್ಸ್ ಲೋಗೆ ರೀಚ್ ಆಗಿದೆ. ದೆನ್ ಇವತ್ತಿಂದಲ್ಲಿ ಏನಾದರೂ ಒಂದು ಪಾಸಿಟಿವ್ ಇದೆ ಅಂತಂದರೆ ಇದೊಂದೇ. ಬಟ್ ಇದು ಮಾರ್ಕೆಟ್ ಅವರ್ಸ್ ಕ್ಲೋಸ್ ಆದಮೇಲೆ ಬಂದಿದೆ. ಬಟ್ ಇದು ಕೂಡ ಏನಂತಂದರೆ RBI ಆಲ್ಮೋಸ್ಟ್ 4%ಗೆ ಡೌನ್ ಮಾಡಬೇಕು ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದಾರೆ. ಸೊ ಕಮಿಂಗ್ ಡೇಸಲ್ಲಿ ರೇಟ್ ಕಟ್ಸ್ ಇರೋ ಚಾನ್ಸಸ್ ತುಂಬ ಕಡಿಮೆ ಇದೆ. ದೆನ್ ಇನ್ನೂ ಒಂದು ನೆಗೆಟಿವ್ ನ್ಯೂಸ್ ಏನಂತಂದರೆ ಇಂಡಿಯನ್ ಫಾರೆಕ್ಸ್ ರಿಸರ್ವ್ಸ್ ಏನಿದೆ ಅಲ್ವಾ, ಅದು 634.58 ಬಿಲಿಯನ್ US$ ಹತ್ರ ಇದೆ ಆ್ಯಂಡ್ ಆ್ಯಸ್ ಆಫ್ January 3rd. ಬಟ್ ಇದರಲ್ಲಿ ನಾವು ನೋಡೋದಾದರೆ $11.8 ಬಿಲಿಯನ್ ಅನ್ನೋದು ಡಿಕ್ರೀಸ್ ಆಗಿದೆ ಫೈನಾನ್ಷಿಯಲ್ ಇಯರ್ 2025ಗೆ ನೋಡಿದ್ರೆ. ಸೊ ಇದಕ್ಕೆ ನಾವು ಏನು ಮಾಡ್ಬೋದು ಅಂತಂದರೆ ಒಂದು ಮೆಜರ್ ಅಂತಂದರೆ ಗೋಲ್ಡ್ ಇಂಪೋರ್ಟ್ಸ್ ಅನ್ನೋದು ಕಡಿಮೆ ಮಾಡ್ಕೊಳ್ಳೋದು, ಈ ಥರದ್ದು ಏನಾದರೂ ಮೆಜರ್ಸ್ ತೊಗೋಬೇಕು. ಸೊ ಇನ್ ಕಮಿಂಗ್ ಡೇಸಲ್ಲಿ ಇಫ್ ಇನ್ ಕೇಸ್ ಆ ಥರ ಮೆಜರ್ಸ್ ಏನಾದ್ರು ತೊಗೊಂಡ್ರೆ ಅದು ತುಂಬ ಪಾಸಿಟಿವ್ ಆಗಿರುತ್ತೆ ಮಾರ್ಕೆಟ್ಗೆ. ಆ್ಯಂಡ್ ದೆನ್ ಇವಾಗ ನೋಡಿದ್ರೆ ಇಲ್ಲಿ ನಾವು ಸೆಕ್ಟರಲ್ ಇಂಡಿಸಿಸ್ ಯಾವ್ಯಾವ್ದು ಎಷ್ಟೆಷ್ಟು ಬಿದ್ದಿದೆ ಯಾವ್ಯಾವ ಸೆಕ್ಟರ್ ಅಂತ ಅಂದ್ಬಿಟ್ಟು ಯಾವುದು ಕೂಡ 1.2ಗಿಂತ ಕಡಿಮೆನೇ ಇಲ್ಲವೇ ಇಲ್ಲ. ಆಲ್ಮೋಸ್ಟ್ ಎಲ್ಲ ಕೂಡ ತುಂಬ ಬಿದ್ದಿರೋದು ಅಂತಂದರೆ ನೀನು ನಿಫ್ಟಿ ರಿಯಲ್ ಎಸ್ಟೇಟ್ ಸೆಕ್ಟರ್ ದೆನ್ ಕಾಣ್ತಿದೆ. ಇಲ್ಲಿ ಕಾಣ್ತಿದೆ ಅಲ್ವಾ ಯಾವ ಇಯರಲ್ಲಿ ವರ್ಸ್ಟ್ ಸ್ಟಾರ್ಟಿಂಗ್ ಇದೆ ಅಂತ ಅಂದ್ಬಿಟ್ಟು. ಸೊ ಇವಾಗ ನೋಡಿದ್ರೆ 2025 ತುಂಬ ವರ್ಸ್ಟಾಗಿ ನಾವು ಇಂಡೆಕ್ಸಲ್ಲಿ ಇಲ್ಲಿ ಕಾಣ್ಬೋದು. ದೆನ್ ನೆಕ್ಸ್ಟ್ ಬರೋದಾದರೆ ಇವತ್ತಿನ ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅಂದರೆ ಜಸ್ಟ್ 12% ಆಫ್ ದಿ ಸ್ಟಾಕ್ಸ್ ಮಾತ್ರ ಅಡ್ವಾಂಟೇಜ್ ತೊಗೊಂಡ್ವಿ. ಆ್ಯಂಡ್ ಮಿಕ್ಕಿರೋ ಎಲ್ಲ ಆಲ್ಮೋಸ್ಟ್ 85% ಸ್ಟಾಕ್ಸ್ ರೆಡ್ಡಲ್ಲೇ ಎಂಡ್ ಆಗಿದ್ದಾವೆ. ದೆನ್ ಕೆಲವೊಂದು ಫ್ಯೂ ಮಾತ್ರ 3% ಮಾತ್ರ ಎಷ್ಟಲ್ಲಿ ಓಪನ್ ಆಯಿತು ಅಂದರೆ ಫ್ಲ್ಯಾಟಲ್ಲಿ ಕ್ಲೋಸ್ ಆಗಿದ್ದಾವೆ. ದೆನ್ ನೀವು ನೋಡೋದಾದರೆ ಈ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ನ ಕ್ಲಿಯರಾಗಿ ನೋಡೋದಾದರೆ ನಾನು ಹೇಳಿದೆ ಅಲ್ವಾ ಯಾವ್ದು ಬೌನ್ಸ್ ಬ್ಯಾಕ್ ಆಗ್ಬೋದು ಅಂತ ಅಂದ್ಬಿಟ್ಟು, ಅದರಲ್ಲಿ ಇಂಡಸ್ಇಂಡ್ ಬ್ಯಾಂಕ್ ಅಂತ ಅಂದ್ಬಿಟ್ಟು ಹೇಳಿದ್ನಲ್ವಾ. ಸೊ ಇದು ನನ್ನ ಒಪಿನಿಯನ್ ಮಾತ್ರ. ಬಟ್ ಬಿಫೋರ್ ದಟ್ ಯು ಹ್ಯಾವ್ ಟು ಅನಲೈಸ್ ಆನ್ ಯುವರ್ ಓನ್, ಸರಿನಾ. ದೆನ್ ಅದು ಬಿಟ್ಟರೆ ಮತ್ತು ಇನ್ನು ತುಂಬ ಫಾಲ್ ಆಗಿರೋ ಕೆಲವೊಂದು ನಿಫ್ಟಿ 50 ಸ್ಟಾಕ್ಸು ನಾನು ಆಲ್ರೆಡಿ ಹೇಳಿದೆ. ಸೊ ಪ್ಲೀಸ್ ಗೋ ಥ್ರೂ ದಟ್ ದೆನ್ ಓನ್ಲಿ ಸ್ಟಾರ್ಟ್ ಇನ್ವೆಸ್ಟಿಂಗ್. ದೆನ್ ಗೋಲ್ಡ್ ಪ್ರೈಸಸ್ ಬಂದುಬಿಟ್ಟು ಆಲ್ಮೋಸ್ಟ್ ಯಾವತ್ತೂ ಇಲ್ಲದೆ ಇರೋಷ್ಟು ಪೀಕ್ಗೆ ರೀಚ್ ಆಗಿದೆ ಓನ್ಲಿ ಬಿಕಾಸ್ ಆಫ್ ರುಪಿ ವ್ಯಾಲ್ಯೂ ಕಡಿಮೆ ಆಗಿರೋದ್ರಿಂದ. ಇವಾಗ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಇವಾಗ ನಿಮಗೆ 10 ರೂಪಾಯಿಗೆ 20 ಚಾಕ್ಲೇಟ್ ಕೊಡ್ತಿದ್ದಾರೆ ಅಂದ್ಕೊಳ್ಳಿ. ಏನು ಮಾಡ್ತಾರೆ ಇನ್ನು ಕಮಿಂಗ್ ಡೇಸಲ್ಲಿ 10 ರೂಪಾಯಿಗೆ 15 ಚಾಕ್ಲೇಟ್ಸ್ ಮಾತ್ರ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅಂದ್ಕೊಳ್ಳಿ. ಕಮ್ಮಿಂಗ್ ಅಂದರೆ ಬರೋ ಡೇಸಲ್ಲಿ ಹಂಗಿರ್ಬೇಕಾದ್ರೆ ನಮ್ಮ ರುಪಿ ವ್ಯಾಲ್ಯೂ ಕಡಿಮೆ ಆದಂಗೆ ತಾನೇ ಚಾಕ್ಲೇಟ್ ಕಂಪೇರ್ ಮಾಡಿಕೊಂಡ್ರೆ. ಇನ್ ಸೇಮ್ ವೇ ಇಲ್ಲೂ ಕೂಡ ಅಷ್ಟೇ. ಇವಾಗ ನಾವು ದುಡ್ಡು ಕೊಟ್ಟು ತೊಗೊಳ್ತೀವಲ್ವಾ ಗೋಲ್ಡ್ನ. ಸೊ ಗೋಲ್ಡ್ ಅನ್ನೋದು ಅಷ್ಟೇ ಇರುತ್ತೆ, ಬಟ್ ನಾವು ದುಡ್ಡನ್ನು ಜಾಸ್ತಿ ಕೊಡಬೇಕಲ್ವಾ. ಸೊ ಜಾಸ್ತಿ ಕೊಟ್ಟಾಗ ಏನಾಗ್ತಿದೆ ಇಲ್ಲಿ ಗೋಲ್ಡ್ ಅನ್ನೋದು ಕೂಡ ಆಲ್ ಟೈಮ್ ಹೈಗೆ ರೀಚ್ ಆಗ್ತಾ ಇದೆ ರುಪೀಸಲ್ಲಿ ನಾವು ಕಂಪೇರ್ ಮಾಡಿಕೊಂಡ್ರೆ. ಬರ್ತಿರೋ ಫಾಲ್ನ ನೋಡಿಬಿಟ್ಟು ನಾನು ಇದೊಂದು ಶೇರ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಇಲ್ಲಿ ನೋಡಿ ಇಲ್ಲಿ ಯಾರೋ ಒಬ್ಬ ಎಕ್ಸಲ್ಲಿ ಪೋಸ್ಟ್ ಮಾಡಿದ್ರು ಇದನ್ನು ಯಾವ ಥರ ಪೋರ್ಟ್ಫೋಲಿಯೋನ ಸೆಕ್ಯೂರ್ ಮಾಡ್ಕೋಬೇಕು ಅಂತ ನೋಡಿ. ದಿಸ್ ಈಸ್ ಜಸ್ಟ್ ನಮ್ಗೆ ಗೊತ್ತಾಗಬೇಕು ಅಂದರೆ ಯಾವ ರೇಂಜ್ಗೆ ಸ್ಟಾಕ್ಸ್ ಬೀಳ್ತಿದ್ದಾವೆ ನೋಡಿ, ಯಾವ ರೇಂಜ್ಗೆ ಸ್ಟಾಕ್ಸ್ ಪ್ಯಾನಿಕ್ ಮಾಡ್ತಿದ್ದಾವೆ ಇಂಡಿಯನ್ ಮಾರ್ಕೆಟ್ಸಲ್ಲಿ ಅಂತ ಅಂದ್ಬಿಟ್ಟು ಅನ್ನೋದಕ್ಕೆ ಇದೊಂದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ದೆನ್ ತುಂಬ ಪಬ್ಲಿಕ್ ಸೆಕ್ಟರ್ ಕಂಪ್ನೀಸ್ ಏನಿದೆ ಅಲ್ವಾ, ಆ ಕಂಪ್ನೀಸಲ್ಲಿ ತುಂಬ ಆಲ್ಮೋಸ್ಟ್ 50% ರೀಚ್ ಆಗಿಬಿಟ್ಟು ಅಲ್ಲಿ ತನಕ ಡೌನ್ ಆಗಿರೋ ಕಂಪ್ನೀಸ್ ಇದೆ. ಸೊ ಇವೆಲ್ಲದರ ಮೇಲೆ ಒಂಚೂರು ಕಣ್ಣಾಯಿಸಿ. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಟಾಕ್ಸ್ ಇದ್ದಾವೆ, ಅಂದರೆ ನಾವು ತುಂಬ ಡೈಲಿ ಲೈಫಲ್ಲಿ ಕೇಳೋವಂಥ ಸ್ಟಾಕ್ಸು ಜಾಸ್ತಿ ಇದ್ದಾವೆ. ಸೊ ಪ್ಲೀಸ್ ಗೋ ಥ್ರೂ ಇಟ್. ಈ ಹಿಂದೂಸ್ತಾನ್ ಕಾರ್ಪೊರೇಷನ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಹಿನ್ಕಾರ್ಪ್, ದೆನ್ ಎಸ್ ಬ್ಯಾಂಕ್, ದೆನ್ ಇರ್ಕಾನ್, ದೆನ್ MMTC, ಗಾರ್ಡನ್ ರೀಚ್. ಸೊ ಇವೆಲ್ಲ ಕೂಡ ನಾವು ನಮ್ಮ ವಾಚ್ ಲಿಸ್ಟಲ್ಲೇ ಆ್ಯಡ್ ಮಾಡಿಕೊಂಡು ಅಬ್ಸರ್ವ್ ಮಾಡಬೇಕಾಗಿರುವಂಥ ಸ್ಟಾಕ್ಸ್ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಸರಿ, ಹಂಗಾದರೆ ಡಾಲರ್ ಇಂಡೆಕ್ಸ್ ಜಾಸ್ತಿ ಆಗಿಬಿಟ್ಟು ಅದೇ ರುಪಿ ವ್ಯಾಲ್ಯೂ ಕಡಿಮೆ ಆದರೆ ಇನ್ ಸಚ್ ಕೇಸಸ್ ನಾನು ಹೇಳಿದೆ IT ಸೆಕ್ಟರಲ್ಲಿ ಜಾಸ್ತಿ ಆಗಬೇಕಲ್ವ, IT ಸೆಕ್ಟರ್ ಮೂವ್ ಆನ್ ಆಗಬೇಕಲ್ವ, ಅಂದರೆ ಪಾಸಿಟಿವ್ ಎಂಡ್ ಆಗಬೇಕಿತ್ತಲ್ವ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ವೇರಿಯಸ್ ರೀಸನ್ಸ್ ಇದೆ. ಅದರಲ್ಲಿ ಇದು ಕೂಡ ಒಂದು ಏನಂದರೆ ಮೋಸ್ಟ್ ಆಫ್ ದಿ IT ಸ್ಟಾಕ್ಸ್ ಆರ್ ಡೌನ್. ಯಾಕೆ ಅಂತಂದರೆ HCL ಟೆಕ್ Q3 ರಿಸಲ್ಟ್ಸ್ ಏನಿದೆ ಅಲ್ವಾ, ಅದು ಬರೋದು ತುಂಬ ಅಂದರೆ ಚೂರು ನೆಗೆಟಿವಲ್ಲಿ ಕಾಣಿಸುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದರಿಂದ ಆಗಿಬಿಟ್ಟು
ಇದು ಸಾರಿ ಕಾಣಿಸೋ ಚಾನ್ಸಸ್ ಅಲ್ಲ, ಆಲ್ರೆಡಿ ನೆಗೆಟಿವಲ್ಲಿ ಅಂದರೆ ತುಂಬ ಏನು ವರ್ಸ್ಟ್ ಪರ್ಫಾರ್ಮೆನ್ಸ್ ಅಂದರೆ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ HCL ಟೆಕ್ ಅವರು. ಸೊ ಅದರಿಂದ ಆಗಿಬಿಟ್ಟು ನಮಗೆ ಇಲ್ಲಿ ನಾವು ನೆಗೆಟಿವಲ್ಲಿ ನೋಡ್ಬೋದು ನಾವು ಐ ಟಿ ಸೆಕ್ಟರ್ನ. ಇಲ್ಲಿ ನೋಡೋದಾದರೆ ನಾವು ಇಲ್ಲಿ ಇದು ಒಂದು ಮ್ಯೂಚುವಲ್ ಫಂಡ್ನ ಒಂದು ಹೋಲ್ಡಿಂಗ್ಸ್. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಟಾಕ್ಸ್ ಇದ್ದಾವೆ. ಸೊ ಎಷ್ಟೆಷ್ಟು ಪರ್ಸೆಂಟೇಜ್ ಅವರು ಹೋಲ್ಡ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ಇಲ್ಲಿ ಕ್ಲಿಯರಾಗಿ ಕಾಣುತ್ತೆ. ಅಂದರೆ ಅವರ ಒಂದು ಪೋರ್ಟ್ಫೋಲಿಯೋದಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಈಚ್ ಸ್ಟಾಕಿಂದ ಅಂತ ಅಂದ್ಬಿಟ್ಟು. ಸೊ ಫಾರ್ಮಾಸ್ಯೂಟಿಕಲ್ ಕಂಪ್ನೀಸಿಂದ ಯಾವ್ಯಾವುದರಲ್ಲಿ ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಸೊ ನಾವು ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂತಂದರೆ ಇದನ್ನು ನಾವು ಅನಲೈಸ್ ಮಾಡೋವಂಥ ಸ್ಟಾಕ್ಸ್. ಸೊ ಇಲ್ಲಿಂದ ಪಿಕ್ ಮಾಡ್ಕೋಬೋದು ನಮ್ಮ ಅನಾಲಿಸಿಸ್ಗೆ. ಸೊ ನೆಕ್ಸ್ಟ್ ಏನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಂತ ಇನ್ ದ ಲಾಂಗ್ ಟರ್ಮ್ ಆರ್ ಶಾರ್ಟ್ ಟರ್ಮ್ ಆರ್ ವಾಟ್ ಎವರ್ ನಾವು ಯಾವ ಥರ ಇರ್ಬೋದು ಅಂತ ಅಂದ್ಬಿಟ್ಟು ನಾವು ನಮ್ಮ ಅನಾಲಿಸಿಸ್ ಮೇಲೆ ನಾವು ನೆಕ್ಸ್ಟ್ ಫರ್ದರ್ ಸ್ಟೆಪ್ ತೊಗೋಬೋದು ಅಂತ ಅಂದ್ಬಿಟ್ಟು ಇದನ್ನು ನಾನು ಇಲ್ಲಿ ಶೇರ್ ಮಾಡ್ತೀನಿ. ಇದನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ಆಲ್ರೆಡಿ ಶೇರ್ ಮಾಡಿದ್ದೀನಿ, ಒಂದ್ಸಲಿ ಪ್ಲೀಸ್ ಗೋ ಥ್ರೂ ಇಟ್. ದೆನ್ ನಾವು ಇನ್ನೂ ನೋಡೋದಾದರೆ ಇಲ್ಲಿ ಕ್ರೆಡಿಟ್ ಕಾಸ್ಟ್ ಅನ್ನೋದು ಈ ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ಏನಿದೆ ಅಲ್ವಾ, ಇದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಇನ್ಕ್ರೀಸ್ ಆಗ್ತಾ ಹೋಗಿದೆ ಅಲ್ವಾ. ಸೊ ಬ್ಯಾಂಕ್ಸಲ್ಲಿ ಆ್ಯಂಡ್ ದೆನ್ ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸಲ್ಲಿ ಕೂಡ ಏನು ಇನ್ಕ್ರೀಸ್ ಆಗ್ತಾ ಹೋಗಿದೆ. ಫಸ್ಟ್ ಇಲ್ಲಿ ಡಿಕ್ರೀಸ್ ಆಗಿದೆ, ದೆನ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಇನ್ಕ್ರೀಸ್ ಆಗ್ತಾ ಹೋಗಿದೆ. ಆ್ಯಂಡ್ 2025 ಏನು ಫೈನಾನ್ಷಿಯಲ್ ಇಯರ್ ಫಸ್ಟ್ ಕ್ವಾರ್ಟರ್ ಸೆಕೆಂಡ್ ಕ್ವಾರ್ಟರ್ ಯಾವ ಥರ ಇರ್ಬೋದು, ಕ್ವಾರ್ಟರ್ ಅನ್ನೋದು ನಮಗಿಲ್ಲಿ ಕಾಣಿಸುತ್ತೆ. ಸೊ ಇದನ್ನು ಯಾವ ಥರ ಯೂಸ್ ಮಾಡ್ಕೋಬೋದು ಅಂತಂದರೆ ಕಂಪ್ನಿ ಟು ಕಂಪ್ನಿ ನಾವು ಅನಲೈಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ಕೋಬೋದು. ಓಕೆ, ಯಾವ ಥರ ಈ ಕ್ರೆಡಿಟ್ ಕಾಸ್ಟ್ ಅನ್ನೋದು ಇನ್ಕ್ರೀಸ್ ಆಗಿದೆ, ಸೊ ವಿಚ್ ಈಸ್ ದ ಬೆಸ್ಟ್ ಕಂಪ್ನಿ ಟು ಇನ್ವೆಸ್ಟ್ ಅಂತ ಅಂದ್ಬಿಟ್ಟು. ಸೊ ಅಲ್ವಾ. ಸೊ ಮತ್ತು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನೀಸಲ್ಲೂ ಕೂಡ ನಾವು ಯಾವ ಥರ ಇದೆ ಕ್ರೆಡಿಟ್ ಕಾಸ್ಟ್ ಅನ್ನೋದು ನಾವಿಲ್ಲಿ ಕಾಣ್ಬೋದು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಡಾಟಾ, ಪ್ಲೀಸ್ ಗೋ ಥ್ರೂ ಇಟ್. ಇದನ್ನು ಒಂದು ಸರಿ ಏನು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡೋ ಅಂಥವ್ರು ಪ್ಲೀಸ್ ಗೋ ಥ್ರೂ ಇಟ್ ಆ್ಯಂಡ್ ದೆನ್ ಅನಲೈಸ್ ದಿಸ್ ಒನ್. ಸರಿ, ದೆನ್ ಇಲ್ಲಿ ನಿಮ್ಗೇನು ಕಾಣ್ತಿದೆ ಅಲ್ವಾ, ಇಲ್ಲಿ ಇದು ಏನು 52 ವೀಕ್ಸ್ ಹೈಯಿಂದ ಎಷ್ಟೆಷ್ಟು ಬಿದ್ದಿದೆ ಇಂಡೆಕ್ಸ್ಗಳು ಅಂತ ಅಂದ್ಬಿಟ್ಟು. ನಿಫ್ಟಿ 50 ಎಷ್ಟು ಬಿದ್ದಿದೆ, ನಿಫ್ಟಿ ನೆಕ್ಸ್ಟ್ 50 ಎಷ್ಟು ಬಿದ್ದಿದೆ, ಮಿಡ್ ಕ್ಯಾಪ್ ನಿಫ್ಟಿ ಎಷ್ಟು ಬಿದ್ದಿದೆ, ದೆನ್ ಸ್ಮಾಲ್ ಕ್ಯಾಪ್ ನಿಫ್ಟಿ ಎಷ್ಟು ಬಿದ್ದಿದೆ, ದೆನ್ ಮೈಕ್ರೋ ಕ್ಯಾಪ್ ಎಷ್ಟು ಬಿದ್ದಿದೆ ಅಂತ ಅಂದ್ಬಿಟ್ಟು. ಸೊ 1 ಮಂತಲ್ಲಿ ಎಷ್ಟು ಬಿದ್ದಿದೆ, 1 ವೀಕಲ್ಲಿ ಎಷ್ಟು ಬಿದ್ದಿದೆ, ಎಲ್ಲ ಕೂಡ ನೆಗೆಟಿವಲ್ಲೇ ಕಾಣಿಸುತ್ತೆ ನಿಮಗೆ. 1 ವೀಕ್ 1 ಮಂತು ಯಾವುದೇ ತೊಗೊಂಡ್ರು ಕೂಡ ಓನ್ಲಿ ಬಿಕಾಸ್ ಆಫ್ ಏನು ಹೇಳಿದ್ನಲ್ವಾ, ನಾನು ಡಿಫ್ರೆಂಟ್ ಏನಿದು ನಾನು ಇದನ್ನೇ ಯಾಕೆ ಶೇರ್ ಮಾಡ್ತಿದ್ದೀನಿ ಅಂತಂದರೆ, ಜನರಲಿ ಒಂದು 10% ಒಂದು ಇಂಡೆಕ್ಸ್ ಅಂದರೆ ಡೌನ್ ಆದರೆ ಇನ್ ಸಚ್ ಕೇಸಸ್ ನಾನೇನು ಮಾಡ್ತೀನಿ, ಐ ಹ್ಯಾವ್ ಟು ಫೋಕಸ್ ಆನ್ ಓಕೆ ವಿಚ್ ಆರ್ ದ ಸ್ಟಾಕ್ಸ್ ವಿಚ್ ಆರ್ ಓಕೆ ನಾನು ಯಾವುದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಅನ್ನೋದರಲ್ಲಿ ನಾನು ಒಂದು 50% ಇಲ್ಲಾಂತಂದರೆ ನನ್ನ 30% ಆಫ್ ದ ನನ್ನ ಕ್ಯಾಪಿಟಲ್ನ ನಾನು ಇನ್ವೆಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಯಾಕೆ ಅಂತಂದರೆ ಅಲ್ಲಿಂದ ಮತ್ತೆ ರಿಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದರಿಂದ ಆಗಿಬಿಟ್ಟು ಸೊ ನಾವು ನೋಡಿದ್ರೆ ನಾವು ಎಲ್ಲ ಕೂಡ ಅಷ್ಟೊಂದು ನೆಗೆಟಿವಲ್ಲಿದ್ದರೆ ಮಾರ್ಕೆಟು ಓಕೆ ನಾವು ಇನ್ನು ನೆಗೆಟಿವ್ಗೆ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅನ್ನೋ ಭಯಪಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನಾವು ನೋಡಿದ್ರೆ ಇಲ್ಲಿ ನಿಫ್ಟಿ ಅರ್ನಿಂಗ್ ಪರ್ ಶೇರ್ ಏನಿದೆ ಅಲ್ವಾ, ಈ ಗ್ರೋತ್ ರೇಟ್ ಅನ್ನೋದು ಇಯರ್ ಟು ಇಯರ್ ಯಾವ ಥರ ಇನ್ಕ್ರೀಸ್ ಆಗಿದೆ ಅಂತ ಅಂದ್ಬಿಟ್ಟು ನೀವೇ ನೋಡಿ. ಜನರಲಿ ನಿಮಗೆ ಕ್ಲಿಯರಾಗಿ ಒಂದು ಐಡಿಯಾ ಬರುತ್ತೆ. ಸೊ ನೆಗೆಟಿವ್ ರಿಟರ್ನ್ಸ್ ಕೊಡುವಂಥದ್ದು ಜನರಲಿ ಕಡಿಮೆ. ಸೊ ಅದರಿಂದ ಬಿಟ್ಟು ಯಾರು ಪೇಷನ್ಸಾಗಿ ಕೂತ್ಕೊಂಥದ್ದು ದೆನ್ ಡೆಫಿನೆಟ್ಲಿ ದೇ ವಿಲ್ ಮೇಕ್ ಗುಡ್ ಮನಿ. ನೀವು ಇವಾಗ ಏನು ನೋಡ್ತೀರಲ್ವಾ ನೆಗೆಟಿವಿಟಿ, ನೆಗೆಟಿವ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ರೆಡ್ ಎಲ್ಲನೂ. ಸೊ ಅದು ಎಲ್ಲ ಕೂಡ ಅದು ಲಾಸ್ ಅಲ್ಲ ಅಂಟಿಲ್ ಅನ್ಲೆಸ್ ಯು ಬುಕ್ ಯುವರ್ ಲಾಸ್, ಸರಿನಾ. ಸೊ ಪ್ಲೀಸ್ ಬಿ ಕೇರ್ಫುಲ್. ಲಾಸ್ ಬುಕ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಒಂದ್ಸಲ ಯೋಚನೆ ಮಾಡಿ. ಇಲ್ಲಿಂದ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಹಾಕೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ದೆನ್ ಕಮ್ಮಿಂಗ್ ಡೇಸಲ್ಲಿ ಪಾಸಿಟಿವಿಟಿ ಅನ್ನೋದು ಇವಾಗ FIS ಹೊರಗಡೆ ಹೋಗ್ತಿರ್ಬೋದು, ಬಟ್ ಆಫ್ಟರ್ ಸಮ್ ಟೈಮ್ ಡೆಫಿನೆಟ್ಲಿ ಅವ್ರು ಮತ್ತೆ ಬರಲೇಬೇಕಲ್ವಾ, ದೇರ್ ಇಸ್ ನೋ ಆಪ್ಷನ್ ಅಲ್ವಾ. ಸೊ ಹಂಗಿರ್ಬೇಕಾದ್ರೆ ಮತ್ತೆ ಬೌನ್ಸ್ ಬ್ಯಾಕ್ ಆಗಲೇಬೇಕಲ್ವಾ. ಸೊ ಅದರಿಂದ ಆಗಿಬಿಟ್ಟು ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪ್ನೀಸ್ ನಿಮ್ಮ ಕಂಪ್ನಿಲಿ ದಮ್ ಇದ್ದರೆ ನೀವು ಯಾಕೆ ಫಸ್ಟ್ ಭಯ ಪಡಬೇಕು ಅಲ್ವಾ. ಸೊ ಬಿ ಕೇರ್ಫುಲ್, ಹೊರಗಡೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಯೋಚನೆ ಮಾಡಿ. ಇಲ್ಲಿ ನೋಡಿ, ಈ ನ್ಯೂಸ್ ನಾನು ಯಾಕೆ ತೊಗೊತಿದ್ದೀನಿ ಅಂತಂದರೆ, ಈ ರೀಸೆಂಟ್ ಟೈಮ್ಸಲ್ಲಿ ಏನಾಗ್ತಿದೆ ಅಂತಂದರೆ ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಹೋಗ್ತಿದ್ದಾರೆ. ಕಂಪ್ನಿ CEOs ಅನ್ನೋರು ಏನೇನು ದೊಡ್ಡ ಪೊಸಿಷನ್ಸಲ್ಲಿದ್ದಾರಲ್ವ, ಅಲ್ಲಿಂದ ತುಂಬ ವರ್ಸ್ಟ್ ಆದ ಕಾಮೆಂಟ್ಸು ಹೊರಗಡೆ ಬರ್ತಾ ಹೋಗ್ತಿದೆ. ಸೊ ಅದರಿಂದ ಆಗಿಬಿಟ್ಟು ನಾನು ಇದನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ. ಇನ್ಫೋಸಿಸ್ ಎಂಪ್ಲಾಯ್ ಯಾರು ಕ್ವಿಟ್ ಮಾಡಿದ್ರಂತೆ. ಸೊ ನೋ ಪ್ರಮೋಷನ್ ಇಲ್ಲ, ಇಂಕ್ರಿಮೆಂಟ್ ಇಲ್ಲ. ಅದರಿಂದ ಆಗಿಬಿಟ್ಟು ಟಾಕ್ಸಿಕ್ ಕಲ್ಚರ್ ಇದೆ. ನಾರ್ತ್ ಈಸ್ಟ್ ಅಂತ ಅಂದ್ಬಿಟ್ಟು ಸೌತ್ ಈಸ್ಟ್ ಅಂತ ಡಿಸ್ಕ್ರಿಮಿನೇಟ್ ಮಾಡ್ತಾರೆ. ಹಿಂದಿ ಸ್ಪೀಕಿಂಗ್ ಪೀಪಲ್ನ ಡಿಫ್ರೆನ್ಷಿಯೇಟ್ ಮಾಡಿ ನೋಡ್ತಾರೆ ಅಂತ ಅಂದ್ಬಿಟ್ಟು ಅವರು ಕಮೆಂಟ್ಸ್ ಮಾಡಿದ್ದಾರೆ. ಬಟ್ ನಾವು ನೋಡೋ ಅಂಥದ್ದಾದರೆ ಇದನ್ನ ಯಾಕೆ ತೊಗೊಂಡೆ ಅಂತಂದರೆ, ಒಂದು ನಿಮಿಷ ನಾನೊಂದು ಡಾಟಾ ಇಲ್ಲ ನಿಮಗೆ ತೋರಿಸ್ತೀನಿ ನೋಡಿ. ವರ್ಕಿಂಗ್ ಅವರ್ಸ್ ಅನ್ನೋದೇನಿದೆ ಅಲ್ವಾ, ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗ್ತಿದೆ. ಆಲ್ಮೋಸ್ಟ್ 52 ಅವರ್ಸ್ ಅಂದರೆ 51.5 ಅವರ್ಗೆ ಪರ್ ವೀಕ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಬಟ್ ಮಂತ್ಲಿ ವೇಜಸ್ ಏನಿದೆ ಅಲ್ವಾ, ದಿಸ್ ಈಸ್ ವೆರಿ ಮಿನಿಮಮ್ ದೆನ್ ಕಂಪೇರ್ ಟು ಎನಿ ಅದರ್ ಕಂಟ್ರಿ ಇನ್ ದ ವರ್ಲ್ಡ್. ಹಿಂಗಿರಬೇಕಾದ್ರೆ ಯಾರು LTT CEO ಇದ್ರಲ್ವಾ,
ಅವರು ಒಂದು ಕಮೆಂಟ್ ಮಾಡಿದರು ಏನಂತಂದರೆ ಹಿ ಸೆಡ್ ದಟ್ ಎಷ್ಟೊತ್ತು ನಿಮ್ಮ ವೈಫ್ ಮುಖಾನೇ ನೋಡ್ಕೊಂಡು ಇರ್ತೀರಾ ಮನೆಯಲ್ಲಿ, ಸೊ ನೀವು ಬಂದುಬಿಟ್ಟು ಸಂಡೇ ಕೂಡ ವರ್ಕ್ ಮಾಡಿ ಅಂತ ಅಂದ್ಬಿಟ್ಟು ಹೇಳುವಂಥ ಒಂದು ಸ್ಟೇಟ್ಮೆಂಟ್ಸ್ ಅವ್ರ ಕಡೆಯಿಂದ ಬಂದರೆ ಓಕೆ ಅವ್ರು ವರ್ಕ್ ಮಾಡೋಕ್ಕೆ ರೆಡಿ ಇದ್ದಾರೆ. ಓಕೆ, ನಾಟ್ ಓನ್ಲಿ 90 hours 100 hours ಅಂತಲೇ ಅಲ್ವಾ, 120 hours ಆದರೂ ಕೂಡ ರೆಡಿ ಇದ್ದಾರೆ. ಬಟ್ ಅದಕ್ಕೆ ತಗ್ಗಟ್ಟಾಗಿ ನೀವು ಪೇ ಮಾಡ್ತಿದ್ದೀರಾ ಆ್ಯಂಡ್ ನೀವು ಕಂಪ್ನಿಯಲ್ಲಿ ಓಕೆ ನಿಮ್ಮ ಕಂಪ್ನಿಯಲ್ಲಿ ಏನಾದರೂ ಶೇರ್ಸ್ ಏನಾದರೂ ಕೊಡ್ತಿದ್ದೀರಾ ಅವ್ರಿಗೆ ಇಲ್ವಲ್ಲ, ಜಸ್ಟ್ ಏನು ಫಿಕ್ಸ್ಡ್ ಸ್ಯಾಲ್ರಿ ಅಂತ ಅಂದರೆ ಅಷ್ಟೇ ಫಿಕ್ಸ್ಡ್ ಅಂತ ಇರಬೇಕಾದ್ರೆ ಅವರು ಫಿಕ್ಸ್ಡ್ ಅವರ್ಸ್ ವರ್ಕ್ ಮಾಡ್ತಾರೆ. ವೈ ದೇ ವಿಲ್ ಏನು ಅಷ್ಟೊಂದು ಟೆನ್ಷನ್ ಆಗ್ತಾ ಅಂತಾರೆ ಅಲ್ವಾ. ಸೊ ಇದನ್ನು ಕಮೆಂಟ್ಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಒಂಚೂರು ನೋಡ್ಕೊಂಬಿಟ್ಟು ಕಮೆಂಟ್ಸ್ ಮಾಡಬೇಕು ಅನ್ನೋದು ನನ್ನ ಒಪಿನಿಯನ್. ಫಸ್ಟ್ ನಿಮ್ಮ ಒಪಿನಿಯನ್ ಏನಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಒಂದ್ಸಲಿ ಮೆನ್ಷನ್ ಮಾಡಿ. ಏನಾದರೂ ಕೇಳಿದ್ರೆ ಮಾತ್ರ ಓಕೆ ಇಂಡಿಯನ್ ಗ್ರೋತ್ ಡೆವಲಪ್ಮೆಂಟ್ಗೋಸ್ಕರ ನಾವು ವರ್ಕ್ ಮಾಡ್ತೀವಿ ಅದು ಇದು ಅಂತ ಅಂದ್ಬಿಟ್ಟು ಏನೇನೋ ಹೇಳ್ತಾರೆ. ಬಟ್ ಅವ್ರು ಏನಾದರೂ ಓಕೆ ಗ್ರೋತ್ ಎಲ್ಲಿ ಗ್ರೋತ್ ಆಗ್ತಿದೆ ಅಂತಂದರೆ ಇಂಡಿಯಾ ಅಲ್ಲ, ಅಲ್ಲಿ ಇಂಡಿಯಾ ಗ್ರೋತ್ ಆಗ್ತಿದೆ ಅಂತಂದರೆ ಪರ್ ಕ್ಯಾಪಿಟಾ ಇನ್ಕಮ್ ಅನ್ನೋದೇನಿದೆಯಲ್ಲೋ ಅದು ಇನ್ಕ್ರೀಸ್ ಆಗಬೇಕು. ಅದು ಇನ್ಕ್ರೀಸ್ ಆಗಬೇಕು ಅಂತಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನು ಸ್ಯಾಲ್ರೀಸ್ ಇನ್ಕ್ರೀಸ್ ಮಾಡಬೇಕು. ಮತ್ತು ನಾಟ್ ಓನ್ಲಿ ದಟ್ ಸ್ಯಾಲ್ರೀಸ್ ಇನ್ಕ್ರೀಸ್ ಮಾಡೋದು ಅಲ್ಲದೆ ಅವರ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ಆವಾಗಲೇ ಇಂಡಿಯಾ ಡೆವಲಪ್ ಆಗಿದೆ ಅಂತಲೂ ಅನ್ನೋದು. ಸೊ ಓನ್ಲಿ L&T ಕಂಪ್ನಿ ಮಾತ್ರ ಡೆವಲಪ್ ಆದರೆ, ಇಲ್ಲಾಂತಂದರೆ ಇನ್ಫೋಸಿಸ್ ಮಾತ್ರ ಡೆವಲಪ್ ಆದರೆ, ಈ ಥರ ಏನಾದರೂ ಟೆಕ್ ಕಂಪ್ನೀಸು ಇಲ್ಲಾಂತಂದರೆ ಏನು ಜಸ್ಟ್ ಕಂಪ್ನಿ ಫಾರ್ಮ್ಸ್ ಮಾತ್ರ ಇನ್ಕ್ರೀಸ್ ಆಗ್ತಾ ಹೋದರೆ ಅದು ಡಿಸ್ಕ್ರಿಮಿನೇಟ್ ಕ್ರಿಯೇಟ್ ಆಗುತ್ತೆ ಹೊರತು ಇಟ್ ಕ್ಯಾನ್ ನೆವರ್ ಬಿ ದ ಏನು ಡೆವಲಪ್ಮೆಂಟ್ ಅಂತ ಅಂದ್ಬಿಟ್ಟು ಹೇಳಕ್ಕೆ ಬರೋದಿಲ್ಲ. ಆ್ಯಂಡ್ ಇವತ್ತಿನ ನ್ಯೂಸಲ್ಲಿ ಇದು ತುಂಬ ಇಂಪಾರ್ಟೆಂಟ್ ನ್ಯೂಸ್ ಏನಂತಂದರೆ AI ಏನು ಬರೋ ಕಮಿಂಗ್ ಬಜೆಟಲ್ಲಿ 2025 ಬಜೆಟ್ ಏನಿದೆಯಲ್ಲ February 1st, ಸೊ ಆ ಕಮಿಂಗ್ ಬಜೆಟಲ್ಲಿ ಈ ಒಂದು ಪುಷ್ ಕೊಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಏನು ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ನಮಗೆ ನ್ಯೂಸ್ ಕಾಣ್ತಾ ಇದೆ. ಏನಂದರೆ ಆಲ್ಮೋಸ್ಟ್ 10,000 crores ಅಲೋಕೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಬಟ್ ಇದು ಇನ್ನೂ ಕಂಪ್ಲೀಟಾಗಿ ಕ್ಲಾರಿಟಿ ಇಲ್ಲ ಅಂಟಿಲ್ ಅನ್ಲೆಸ್ ಏನು ಅಂದರೆ ಇಫ್ ಇನ್ ಕೇಸ್ ದಟ್ ಈಸ್ ದ ಕೇಸ್ ಬಜೆಟ್ ಡೇ ಈ ಒಂದು AI ರಿಲೇಟೆಡ್ ಸ್ಟಾಕ್ಸ್ ಇರ್ತವಲ್ಲ ಇವು ತುಂಬ ರ್ಯಾಲಿ ಆಗ್ತವೆ. ಸೊ ಪ್ಲೀಸ್ ಫೋಕಸ್ ಆನ್ ದೆಮ್ ಆನ್ ಬಜೆಟ್ ಡೇ. ಅವತ್ತು ಕೂಡ ಹೇಳ್ತೀನಿ ನಾನು, ಅವತ್ತೊಂದು 2 to 3 days ಬ್ಯಾಕ್ ಯಾವ್ಯಾವ್ದ್ರಲ್ಲಿ ಸೆಕ್ಟರ್ಸಲ್ಲಿ ನೀವು ಫೋಕಸ್ ಮಾಡಬೇಕು, ಯಾವ್ಯಾವ್ದ್ರಲ್ಲಿ ಏನು ಪುಷ್ ಕೊಡೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು, ಸರಿನಾ? ಜಸ್ಟ್ ಫಾಲೋ ಆಗ್ತಾ ಇರಿ. ಜಸ್ಟ್ ಏನು ನಾನು ಏನು ಹೇಳ್ತೀನೋ ಅಷ್ಟು ಮಾತ್ರ, ಆಮೇಲೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಮತ್ತು ನಾವು ವಾರ ಎನರ್ಜೀಸ್ ಬಗ್ಗೆ ಮಾತಾಡ್ಕೋಬೇಕು. ಸೊ ಇವ್ರದ್ದು ನೀವು ನೋಡೋದಾದರೆ ಇವರ ಒಂದು ಪಿ ರೇಷಿಯೋ ಏನಿದೆ ಅಲ್ವಾ, ಇದು ಆಲ್ಮೋಸ್ಟ್ 280 ಹಿಡಿದು ಇವಾಗ ಆಲ್ಮೋಸ್ಟ್ 50 ರೀಚ್ ಆಗೋ ಹತ್ರ ಬಂದಿದೆ. ಸೊ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಪಿ ರೇಷಿಯೋ ಅಂತಂದರೆ ನೀವು ಒಂದು ರೂಪಿ ಅರ್ನ್ ಮಾಡೋಕ್ಕೆ ಎಷ್ಟು ರೂಪಿ ಸ್ಪೆಂಡ್ ಮಾಡ್ತಿದ್ದೀರಾ ಅನ್ನೋದು ಇದು ಒಂದು ಕಂಪ್ನಿಯಲ್ಲಿ ಅನಲೈಸ್ ಮಾಡೋಕ್ಕೆ ಅಂತಂದ್ಬಿಟ್ಟು ಯೂಸ್ ಆಗುತ್ತೆ. ಸೊ ನೀವು ನೋಡಿದ್ದೀರ ಅಂತಂದರೆ ಆಲ್ಮೋಸ್ಟ್ 250 50ಗೆ ಡೌನ್ ಆಗಿದೆ ಅಂತಂದರೆ ಇಲ್ಲಿ ಡಿಸ್ಕೌಂಟಲ್ಲಿ ಸಿಗ್ತಿದೆ ಅಂತ ಅಂದ್ಬಿಟ್ಟೆ ಸ್ಟಾಕ್. ಅಂದರೆ ತುಂಬ ಅಲ್ಲ, ನೀವು ಕಂಪೇರ್ ಮಾಡಬೇಕು ಈ ಒಂದು ಸ್ಟಾಕು. ಓಕೆ ಸೇಮ್ ಸೆಕ್ಟರ್ಸಲ್ಲಿ ಯಾವ್ಯಾವ್ದ್ರಲ್ಲಿ ಎಷ್ಟೆಷ್ಟು ಪಿ ಇದೆ ಅಂತ ಅಂದ್ಬಿಟ್ಟು ಸೆಕ್ಟರ್ಸಲ್ಲಿ ನೀವು ಕಂಪೇರ್ ಮಾಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಇಫ್ ಇನ್ ಕೇಸ್ ಜಾಸ್ತಿ ಪಿ ಇದ್ದು ಕಡಿಮೆ ಪಿ ಇದ್ದರೆ ಅಂಥ ಟೈಮಲ್ಲಿ ನೀವು ಕನ್ಫ್ಯೂಸ್ ಆಗೋದಕ್ಕಿಂತ ಬೇಸಿಕ್ಸ್ ಫಸ್ಟ್ ಇಲ್ಲಿ ಕಂಪ್ನಿ ಯಾಕೆ ಫಸ್ಟ್ ಡೌನ್ ಆಗಿದೆ ಅಂತ ಅಂದ್ಬಿಟ್ಟು ನೀವು ಒಂಚೂರು ಹೋಗ್ಬಿಟ್ಟು ಅನಲೈಸ್ ಮಾಡಬೇಕು. ಆವಾಗಲೇ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಇದು ಡೌನ್ ಆಗಿದೆ ಅಲ್ವಾ, ನೆವರ್ ಎವರ್ ಏನು ಇಷ್ಟಕ್ಕೆ ಮುಂಚೆ ಯಾವಾಗಲೂ ಅಷ್ಟೊಂದು ಡೌನ್ ಆಗಿಲ್ಲ ಅಂತ ಅಂದ್ಬಿಟ್ಟು, ಸೊ ಅದರಿಂದ ಆಗ್ಬಿಟ್ಟು ನಾನು ಇದನ್ನು ಶೇರ್ ಮಾಡಿದೆ. ನಾವು ಮತ್ತೆ ನೋಡೋದಾದರೆ ಡಿಮಾರ್ಟ್ ಬಗ್ಗೆ ಮಾತಾಡ್ಕೋಬೇಕು. ಸೊ ಡಿಮಾರ್ಟಲ್ಲಿ ತುಂಬ ಇಂಪಾರ್ಟೆಂಟ್ ನ್ಯೂಸ್ ಏನು ಅಂತಂದರೆ ಈ ಚೇರ್ಮನ್ CEO ಅವರು ಏನು ನೋರಿ ಹೌದು ಇದ್ರಲ್ವಾ, ಅವರು ರಿಸೈನ್ ಮಾಡಿಬಿಟ್ಟು ದೆನ್ ನೆಕ್ಸ್ಟ್ ಇನ್ನೊಬ್ಬರು CEO ಆ ಪ್ಲೇಸ್ಗೆ ರೀಪ್ಲೇಸ್ ಆಗ್ತಿದ್ದಾರೆ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ ನಾನು ಹೇಳಿದ್ದೆ, ನಾನು ಈ ಡಿಮಾರ್ಟು ಮತ್ತು ವಿಶಾಲ್ ಮಾರ್ಟು ಇವೆಲ್ಲ ಏನಿದಾವಲ್ವಾ ಇವೆಲ್ಲ ಕೂಡ ಓವರ್ ಎ ಪೀರಿಯಡ್ ಆಫ್ ಟೈಮು ತುಂಬ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡ್ತಿದ್ದಾವೆ ಬಿಕಾಸ್ ಆಫ್ ದ ಕ್ವಿಕ್ ಕಾಮರ್ಸಿಂದ ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ ಸೆಷನ್ಸಲ್ಲೇ ಹೇಳಿದ್ದೆ ಅಲ್ವಾ. ಬಟ್ ಸ್ಟಿಲ್ ಇಲ್ಲಿ ನೋಡಿ, ಮೋತಿಲಾಲ್ ಓಸ್ವಾಲ್ ಅವರು ಬೈ ಟಾರ್ಗೆಟ್ ಕೊಟ್ಟಿದ್ರು. ಅವರು ಪೊಟೆನ್ಸಿ ಎಷ್ಟು 20% ಅಪ್ಸೈಡ್ ರೀಚ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಾವು ಈ ಥರ ಏನಾದರೂ ಬೈ ಟಾರ್ಗೆಟ್ಸು ಸೆಲ್ ಟಾರ್ಗೆಟ್ಸ್ ಈ ಥರ ಏನು ಕೊಡ್ತಾರಲ್ವ ಅದನ್ನು ಫಾಲೋ ಮಾಡಿದ್ದಿದ್ರೆ ಬೇಸಿಕ್ಸ್ ಗೊತ್ತಿಲ್ದಂಗೆ ಇನ್ ಸಚ್ ಕೇಸಸ್ ವಿ ಕುಡ್ ಹ್ಯಾವ್ ಫಾಲ್ ಇನ್ ಟ್ರ್ಯಾಪ್ ಟುಡೇ ಅಲ್ವಾ. ಇವತ್ತು ಡಿಮಾರ್ಟ್ ನೋಡೋದಾದರೆ ಆಲ್ಮೋಸ್ಟ್ 6% ಡೌನಲ್ಲಿ ಓಪನ್ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಒಂದು ಚೂರು ರೈಸ್ ಆಗಿಬಿಟ್ಟು ಆಲ್ಮೋಸ್ಟ್ 3% ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಬಿಕಾಸ್ ಆಫ್ ಕ್ವಿಕ್ ಕಾಮರ್ಸಿಂದ ಕಾಂಪಿಟೇಷನ್ ಫೇಸ್ ಆಗ್ತಿದೆ ಅನ್ನೋ ಒಂದೇ ಒಂದು ರೀಸನ್ಗೆ. ನಾಟ್ ಓನ್ಲಿ ನಾನು ಮಾತ್ರನೇ ಅಲ್ಲ, ನೀವು ಜೆಫ್ರೀಸ್ ತೊಗೋಬೋದು, ಇಲ್ಲಾಂತಂದರೆ ಇನ್ನು ಡಿಫ್ರೆಂಟ್ ಆರ್ಗನೈಸೇಷನ್ಸು ಅದನ್ನು ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ. ಅದಕ್ಕೆ ಅವೆನ್ಯೂ ಸೂಪರ್ ಮಾರ್ಟ್ಸ್ಗೆ, ಡಿಮಾರ್ಟ್ ಆ್ಯಂಡ್ ದೆನ್ ವಿಶಾಲ್ ಮಾರ್ಟ್ಸ್ ಇವೆಲ್ಲದಕ್ಕೂ. ಸೊ ಬಿ ಕೇರ್ಫುಲ್. ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಓಕೆ ಈ ಕಂಪ್ನಿಯಲ್ಲಿ ಗ್ರೋತ್ ರೇಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಫಸ್ಟ್ ನೀವು ಒಂದು ಪ್ರಾಪರ್ ಅನಾಲಿಸಿಸ್ ಮಾಡಿದ್ದಾದಮೇಲೆ ನೀವು ಮೂವ್ ಆನ್ ಆಗಬೇಕು.
ಸೊ ಈ ಅಥರ್ಸ್ ಎನರ್ಜಿ ಏನಿದೆ ಅಲ್ವಾ, ಇದ್ರ ಬಗ್ಗೆ ನಾವು ಒಂಚೂರು ಮಾತಾಡ್ಕೋಬೇಕು. ಸೊ ಈ ಪ್ರೊಮೋಟರ್ ಶೇರ್ ಹೋಲ್ಡಿಂಗ್ ಅನ್ನೋದು ಏನು ಎಷ್ಟೆಷ್ಟಿದೆ ಅಂತ ಅಂದ್ಬಿಟ್ಟು ನೀವು ನೋಡಿದ್ರೆ ಅದರಲ್ಲಿ ಮ್ಯಾಕ್ಸಿಮಮ್ಮು ನಮಗೆ ಹೀರೋ ಮೋಟರ್ ಕಾಪ್ ಅಂತ ಅಂದ್ಬಿಟ್ಟು ಕಂಪ್ನಿ ಇದೆ ಅಲ್ವಾ, ನಿಫ್ಟಿ 50ಸಲ್ಲಿ ಇದು ತುಂಬ ಡೌನ್ ಆಗಿದೆ ಅಲ್ವಾ. ಸೊ ಇದ್ರದ್ದು 37.2% ಹೋಲ್ಡ್ ಮಾಡಿಟ್ಕೊಂಡಿದೆ. ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಕಮ್ಮಿಂಗ್ ಬರೋ ಟೈಮಲ್ಲಿ ಆಲ್ಮೋಸ್ಟ್ ಇವರು ಅಥರ್ಸ್ ಎನರ್ಜಿ ಅವರು ಆಲ್ಮೋಸ್ಟ್ 2 ಬಿಲಿಯನ್ಸ್ ಏನು ಮಾರ್ಕೆಟ್ ಕ್ಯಾಪ್ಸಿಂದ ಏನು ಐ ಪಿ ಒದಿಂದ ಲಿಸ್ಟ್ ಆಗಬೇಕು ಮಾರ್ಕೆಟಲ್ಲಿ ಅಂತ ಅಂದ್ಬಿಟ್ಟು ಏನು ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಕಾಣ್ತಾ ಇದೆ ನಮಗೆ ಡಾಟಾ. ಸೊ ಅದರಿಂದ ಆಗಿಬಿಟ್ಟು ನಾನೇನಾದರೂ ಈ ಐ ಪಿ ಒಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡ್ರೆ ಫಸ್ಟ್ ನಾನು ಈ 3 ಕಂಪ್ನೀಸ್ ಏನಿದೆ ಅಲ್ವಾ, ಸೊ ಈ ಪರ್ಸನ್ಸ್ ಹತ್ರ ತೊಗೊಳಕ್ಕಾಗಲ್ಲ. ಸೊ ಇಂಡಿವಿಜುವಲಿ ಹೀರೋ ಮೋಟರ್ ಕಾರ್ಪ್ ಹತ್ರ ಮಾತ್ರನೇ ತೊಗೋಬೇಕು. ಸೊ ಹೀರೋ ಮೋಟರ್ ಕಾರ್ಪ್ ಅದು ಅಟ್ಲೀಸ್ಟ್ ಒಂದು ಶೇರ್ ನನ್ನ ಒಂದು ಡಿಮ್ಯಾಟ್ ಅಕೌಂಟಲ್ಲಿ ಬೈ ಮಾಡಿ ಇಟ್ಕೊತೀನಿ. ಬಿಕಾಸ್ ನಾನು ಐ ಪಿ ಒ ಅಪ್ಲೈ ಮಾಡಬೇಕಾದ್ರೆ ನಾನು ಶೇರ್ ಹೋಲ್ಡರ್ ಕ್ಯಾಟಗರಿಯಿಂದ ಅಪ್ಲೈ ಮಾಡ್ಬೋದು. ಆ ಟೈಮಲ್ಲಿ ನನಗೆ ಅಲಾಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಐ ಪಿ ಒದಲ್ಲಿ ಏನು ನೆಕ್ಸ್ಟ್ ಅದು ಕಮ್ಮಿಂಗ್ ಡೇಸಲ್ಲಿ ಈ ಅಥರ್ಸ್ ಎನರ್ಜಿ ಒಂದು ಶೇರ್ಸ್. ಸೊ ದಟ್ಸ್ ಆಲ್ ಫಾರ್ ಟುಡೇ. ಓಕೆ, ವಿ ವಿಲ್ ಮೀಟ್ ಇನ್ ನೆಕ್ಸ್ಟ್ ಸೆಷನ್. ಬಿ ಕೇರ್ಫುಲ್. ಏನು ಮಾರ್ಕೆಟಲ್ಲಿ ಡೌನ್ ಆಗ್ತಿದೆ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಬೇಡಿ, ಬಟ್ ವೆಯ್ಟ್ ಮಾಡಿ. ಕೆಲವೊಂದು ಟೈಮಲ್ಲಿ ಏನಾದರೂ ಒಂದು ಬೈ ಮಾಡೋದು ಸೆಲ್ ಮಾಡೋದಕ್ಕಿಂತ ಸೈಲೆಂಟಾಗಿ ಕುತ್ಕೊಳ್ಳೋದೇ ಒಳ್ಳೆ ಕೆಲಸ. ಸೊ ಅದನ್ನು ಮಾಡಿ. ಇಫ್ ಇನ್ ಕೇಸ್ ಯು ಆರ್ ಆಲ್ರೆಡಿ ಇನ್ ಮಾರ್ಕೆಟ್ ಬಟ್ ಮನಿ ಇಡಕ್ಕೆ ಹೋಗ್ತಿದ್ರೆ ಇವಾಗಲೇ ಇಡಕ್ಕೆ ಹೋಗ್ಬೇಡಿ. ವೆಯ್ಟ್ ಫಾರ್ ಸಮ್ ಟೈಮ್. ಏನು January 20 ಅಲ್ಲಿ ತನಕ ನಮ್ಗೊಂಚೂರು ಅನ್ಸರ್ಟನಿಟಿ ಇದ್ದೇ ಇರುತ್ತೆ. ಸೊ ಬಿ ಕೇರ್ಫುಲ್. ಅಲ್ಲಿ ತನಕ ಮನಿ ಇಡೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ಬಿಡಿ. ಬಟ್ ಇವಾಗ ಮಾರ್ಕೆಟ್ ತುಂಬ ಡೌನ್ ಆಗಿದೆ ಅಲ್ವಾ, ನಿಮ್ಗೆ ಅಲ್ಲೂ ಮಿಸ್ ಔಟ್ ಆಗೋ ಚಾನ್ಸ್ ಫೀಲ್ ಬರ್ತಿದೆ ಅಂತಂದರೆ ನಿಮ್ಮ ಕ್ಯಾಪಿಟಲ್ನ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. 33% ಅಂತ ಅಂದ್ಬಿಟ್ಟು. ಸೊ ಆ 33% ಇವಾಗ ಇನ್ವೆಸ್ಟ್ ಮಾಡಿ. ದೆನ್ ನೆಕ್ಸ್ಟ್ ಇಫ್ ಇನ್ ಕೇಸ್ ಇವಾಗ ಮತ್ತೆ ಬಿದ್ದರೆ ಅಲ್ಲೂ 33% ಇನ್ವೆಸ್ಟ್ ಮಾಡಿ, ಮತ್ತೆ ಬಿದ್ದರೆ ಅಲ್ಲೂ 33% ಇನ್ವೆಸ್ಟ್ ಮಾಡಿ, ಸರಿನಾ? ಸೊ ಯು ಡೋಂಟ್ ಫೀಲ್ ಲೈಕ್ ಓಕೆ ಮಿಸ್ ಔಟ್ ಆಗಿರೋ ಒಂದು ಫೀಲ್ ಬರಲ್ಲ. ಆ್ಯಂಡ್ ಆವ್ರೇಜ್ ಆಗಿಬಿಟ್ಟು ನಿಮಗೆ ಒಳ್ಳೆ ಪ್ರೈಸಲ್ಲಿ ಶೇರ್ಸ್ನ ನೀವು ತೊಗೊಂಡಂಗೆ ಒಂದು ಫೀಲ್ ಕೂಡ ಇರುತ್ತೆ ನಿಮ್ಮಲ್ಲಿ. ಓಕೆ, ಥ್ಯಾಂಕ್ ಯು.